ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ರಾಯರ ಜ್ಯೋತಿಷ ಫಲ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನಸ್ಸು ರಾಶಿಯ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ ನೋಡೋಣ. ಹಾಗೂ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಷೇರು ಮಾರುಕಟ್ಟೆಯಲ್ಲಿ ಅನುಭವ ನಿಮಗಿದ್ದರೆ ಇದರಿಂದ ನಿಮಗೆ ಲಾಭ ಉಂಟಾಗ್ತದೆ. ಹೊಸ ಹೂಡಿಕೆಗಳಿಂದ ಅನಿಶ್ಚಿತವಾಗಿ ನಿಮಗೆ ಲಾಭ ಸಿಗ್ತವೆ. ಮನೆಯಲ್ಲಿ ಮಂಗಲ ಕಾರ್ಯ ನಡೆಯೋದ್ರಿಂದ ಮನೆಯಲ್ಲಿ ಸಂತೋಷ ಆನಂದ ಸಿಗ್ತದೆ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಬರುವಂತಹ ಭವಿಷ್ಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ವಹಿಸಬೇಕಾಗ್ತದೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ನೀವು ಮಾಡುವಂತಹ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗ್ತದೆ. ಬ್ಯಾಂಕಿಂಗ್ ಮತ್ತು ಸಲಹಾ ವೃತ್ತಿಯವರಿಗೆ ಅಪಾರ ಯಶಸ್ಸು ಸಿಗ್ತದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದವರಿಗೆ ಏಪ್ರಿಲ್ ತಿಂಗಳು ತುಂಬ ಅನುಕೂಲವಾಗಿರ್ತದೆ. ಇನ್ನು ನಿಮ್ಮ ವ್ಯವಹಾರದಲ್ಲಿ ನೋಡೋದಾದರೆ, ಇನ್ನು ಹಳೆಯ ಬಾಕಿ ಉಳಿದಿರುವಂತಹ ವ್ಯವಹಾರಗಳು ಪುನರಾರಂಭ ಆಗ್ತದೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಲಾಭ ಅನ್ನುವಂಥದ್ದಿದೆ. ಇನ್ನು ನಿಮ್ಮ ಪ್ರಾಮಾಣಿಕತೆ ಮತ್ತು ದೂರದೃಷ್ಟಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ತುಂಬ ಸಹಾಯ ಮಾಡ್ತದೆ. ಇನ್ನು ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ನೋಡೋದಾದರೆ, ನಿಮ್ಮ ಪ್ರೇಮ ಜೀವನದಲ್ಲಿ ತುಂಬ ಉತ್ಸಾಹದಲ್ಲಿರ್ತೀರಾ. ನಿಮ್ಮ ಸಂಗಾತಿ ಜೊತೆ ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತೀರಾ. ವಿವಾಹದ ಆಕಾಂಕ್ಷೆ ಸೂಕ್ತ, ಯಾರೆಲ್ಲ ಮದುವೆ ಆಗಬೇಕನ್ನುವಂಥದ್ದು ಇದ್ದೀರಾ, ಸೂಕ್ತ ಸಂಬಂಧಗಳು ದೊರೆಯುತ್ತದೆ. ಇನ್ನು ಕುಟುಂಬದ ವಿಚಾರದಲ್ಲಿ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಎನ್ನುವಂಥದ್ದು ನೆಲೆಸುತ್ತದೆ. ತಂದೆಯ ಮಾರ್ಗದರ್ಶನದಿಂದ ನಿಮಗಾದಂಥ ದೊಡ್ಡ ಸಮಸ್ಯೆ ನಿವಾರಣೆ ಆಗ್ತದೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ನೋಡ್ತೀರಾ. ಮನೆಯಲ್ಲಿ ಹಬ್ಬದ ವಾತಾವರಣ ಇರ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ, ಆರೋಗ್ಯದ ಬಗ್ಗೆ ಹೆಚ್ಚಿನ ಚಿಂತೆ ಬೇಡ. ಕಾಲು ಅಥವಾ ಮೊಳಕೈ ಸಂಬಂಧಪಟ್ಟ ಸಮಸ್ಯೆ ಕಾಣಬಹುದು. ನಿಮಗೆ ಅತಿಯಾದ ಉತ್ಸಾಹದಲ್ಲಿ ದೈಹಿಕವಾಗಿ ಕೆಲಸಗಳನ್ನು ಮಾಡಬೇಡಿ. ಸಮತೋಲನವಾದ ಆಹಾರವನ್ನು ಸೇವನೆ ಮಾಡಿ. ಇನ್ನು ಈ ರಾಶಿಯವರ ಪರಿಹಾರ ಮಾರ್ಗದಲ್ಲಿ ನೋಡಬೇಕಾದ್ರೆ, ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯನ್ನು ದರ್ಶನ ಮಾಡಿ. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಒಟ್ಟಾರೆ ಈ ಧನರಾಶಿಯವರಿಗೆ ದಾನದ ಹಾದಿಯಲ್ಲಿ ಮುನ್ನಡೆಯಿರಿ. ಯಶಸ್ಸು ನಿಮ್ಮದಾಗಿರುತ್ತದೆ. ನಿಮ್ಮದು ಕೂಡ ಧನುರಾಶಿ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ. ಮತ್ತು ಯಾವುದೇ ನಿಮ್ಮದು ಗುಪ್ತ ಸಮಸ್ಯೆಗಳಿಗೆ ಇದ್ದರೆ ಈ ನಂಬರ್ ಕರೆ ಮಾಡಿ ಹಾಗೂ ನೇರವಾಗಿ ಭೇಟಿಯಾಗಿ ಹಾಗೂ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.